ಅಚ್ಚರಿಯಾದು ಮನ ಕರುಗಿ ತೆರಳುವ ಅದಿಯೇ ದುಂಬೋದ ಅರಿಯನ್ನು ನನ್ನ ಅಚ್ಚರಿಯಾದು ಮನ ಕರುಗಿ ತೆರಳುವ ಎತ್ತಗ ಮನ ಬಾ ಸುಶೀಲ ಎತ್ತಗ ಮನ ಬಾ ಎತ್ತಗ ಮನ ಬಿಡುವಿ ತರಿದ ನಗದು ಎತ್ತಗೊಳಗೆ ಕದಿ ಎತ್ತಲ್ದಿದು ಮದು ಎತ್ತಗ ಮನ ಬಾ ನೀನು ಹೀಗೆ ಬರುವವನಲ್ಲ ಕಂದ. ಸರ್ವಾಭರಣ ಭೂಷಿತನಾಗಿ ಓಡೋಡಿಕೊಂಡು ಬರುವ ನನ್ನ ಅಭಿಮನ್ಯು ಇಂದಿನ ದಿವಸದಲ್ಲಿ ಏನೋ ಒಂದು ಸಾಧನೆಯನ್ನು ಸಾಧಿಸುತ್ತೇನೆ ಎನ್ನುವಂತಹ ಛಲವನ್ನು ತೋರ್ಪಡಿಸುವುದರೊಂದಿಗೆ ಹೊರಟು ಇಲ್ಲಿಯವರೆಗೆ ನೀನು ಬಂದವನೇನೋ ಸತ್ಯ. ಆದ್ರೆ ಇಂದು ಹಾಗಲ್ಲ ಮಗ. ನಿನ್ನ ವೇಷಭೂಷಣವೇ ಬದಲಾವಣೆಯನ್ನು ಕಾಡ್ತಾ ಇದ್ದೆ. ಏನು ವಿಶೇಷತೆ? ಎದೆಗೆ ಅವಚಿತ ಕವಚ, ಬೆನ್ನಿಗೆ ಬಿಗಿದ ತುನೀರ, ಅದರಲ್ಲಿ ಅದೆಷ್ಟೋ ಬಾಣಗಳು, ತಲೆಯಲ್ಲಿ ಶಿರಸ್ತ್ರಾಣ, ಕೈಯಲ್ಲಿ ಖೈದವನ್ನು ಹಿಡಿದುಕೊಂಡು ಎತ್ತು ಹೋಗುತ್ತಿರುವೆ ಅಂತ ಕೇಳುತ್ತಿರುವವಳು ನಾನೇ ಮಗನೇ. ಹಾಗಾಗಿ ನನ್ನಲ್ಲಿ ಹೇಳಬಾರದೆ ಕುಮಾರ, ಅಂತಹ ಕಲ್ಲು ಮನಸ್ಸು ನಿನ್ನದಾಯಿತೆ. ಇಲ್ಲಪ್ಪ, ಹೂವಿನ ಮನಸ್ಸು ನನ್ನ ಮಗ ಅಭಿಮನ್ಯು. ಕಂದ, ಎಲ್ಲಿಗೆ ಹೋಗುವವನು? ಎತ್ತ ಕಡೆ ನಿನ್ನ ಗಮನ? ನನ್ನಲ್ಲಿ ಹೇಳು ಕುಮಾರ. ನಾನು ಹೊರಟ ವಿಚಾರವೇ ಎಲ್ಲಿಗೆ ಕೇಳವದಯದಿ ಭಿನ್ನಪವನ್ನು ಅಮ್ಮ ಕೇಳು ಭಿನ್ನಪವನ್ನು ಅಮ್ಮ ಕೇಳು ಎನ್ನಮ್ಮ ಕೇಳು. ಅಮ್ಮ ಕೇಳೋ ಅಮ್ಮ ಕೇಳೋ. ಅಮ್ಮ
ಆಯಿತೆ. ಹೌದು ಕಂದ. ಯಾರೇ ಆಗ್ಲಿ ಆಶ್ಚರ್ಯ ಪಡುವ ರೀತಿಯಲ್ಲಿ ನನ್ನ ಸಿದ್ಧತೆಯಾಗಿದೆ. ಸರಿ. ದಯಾಮಯನಾದಂತಹ ಶ್ರೀಕೃಷ್ಣ ಪರಮಾತ್ಮನ ತಂಗಿ ನೀನು. ಹಾ, ನಿನ್ನಲ್ಲಿಯೂ ದಯಾಗುಣಕ್ಕೆ ಏನು ಕೊರತೆ ಇಲ್ಲ. ಹೌದು ಮಗನೇ. ನನ್ನ ಮಾತುಗಳನ್ನು ಹಾ, ಪ್ರೀತಿಯಿಂದ ಆಲಿಸಬೇಕು, ದಯೆಯಿಂದ ಪಾಲಿಸಬೇಕೆನ್ನುವ ಹಾಗೆ ವಿನೀತನಾಗಿ ಬೇಡಿಕೊಳ್ತಾ ಇದ್ದೇನಮ್ಮ. ಹೇಳು ಕುಮಾರ. ಸಿಂಧೂರ ನಗರದ ಸಿಂಹ ಅಮ್ಮ ಅಮ್ಮ ಕೇಳು ಅಮ್ಮ ಕೇಳುವ ಎನ್ನ ವಿಕ್ರಮ ಹೊರದಿಗೆನ ತೆರಳುವೆ 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 ಅಮ್ಮ ಕೇಳು ಅಮ್ಮ ಎನ್ನ ವಿಕ್ರಮವನ್ನು ಓದದಿ ಕೆಣತೆರಳುವೆ ಅಮ್ಮ ಕೇಳುವ ಎನ್ನ ವಿಕ್ರಮವನ್ನು ಓದದಿ ಕೆಣತೆರಳುವೆ ವಿಕ್ರಮವನ್ನು ಓದದಿ ಕೆಣತೆರಳುವೆ ಅಮ್ಮ ಕೇಳುವ ಎನ್ನಮ್ಮ ಕೇಳು ಅಮ್ಮ ಕೇಳುವ ನಮ್ಮ ಕೇಳು ಎನ್ನ ವಿಕ್ರಮವನ್ನು ತೊರದಿ ಕೆಣದರಡುವೆ ನಮ್ಮ ಕೇಳು ಎನ್ನ ವಿಕ್ರಮವನ್ನು ತೊರದಿ ಕೆಣದರಡುವೆ ಈ ಕೆಣ ತೆರಳುವೆ ಅಮ್ಮ
ಮಾತಿಗೆ ದಯದಿ ಭಿನ್ನವನು ಅಮ್ಮಗೆ ಯಾವ ರೀತಿಯಲ್ಲಾದರೂ ಜಯವನ್ನು ಸಂಪಾದಿಸಬೇಕೆನ್ನುವಂತಹ ಉದ್ದೇಶದಿಂದ ಹಿಂದಿನ ದಿವಸ ಆಚಾರ್ಯ ದ್ರೋಣರು ವಿಶೇಷವಾದಂತಹ ಚಕ್ರವ್ಯೂಹವೊಂದನ್ನು ರಚಿಸಿದ್ದಾರೆ. ಸರಿ. ರಚಿಸಿದ ಮಾತ್ರವಲ್ಲ, ಮತ್ತೆ ಇದನ್ನು ಭೇದಿಸುವಂತಹ ಸಮರ್ಥರು ಪಾಂಡವರ ಪಕ್ಷದಲ್ಲಿದ್ದರೆ ಬರಲಿ ಬರಲಿ ಅನ್ನುವ ಹಾಗೆ ಪಂಥಾಹ್ವಾನವನ್ನು ನೀಡಿದರು. ಸರಿ. ದೊಡ್ಡ ತಂದೆಯವರು ಕಣ್ಣೀರು ಸುರಿಸ್ತಾ ಇದ್ರು. ಹಾ. ಅವರ ಸಮ್ಮುಖಕ್ಕೆ ಹೋದೆ, ಧೈರ್ಯೋಕ್ತಿಗಳನ್ನು ಹೇಳಿದೆ, ಹಾ. ದೂರವೀಳ್ಯವನ್ನು ಪಡೆದೆ, ಆಶೀರ್ವಾದವನ್ನು ಪಡೆದೆ. ಹಾ. ಆ ಬಳಿಕ ನಿಮ್ಮ ಬಳಿಗೆ ಓಡೋಡಿಕೊಂಡು ಬರುವುದಕ್ಕೆ ಕಾರಣವಿದೆ ತಾಯಿ. ಏನು ಮಗನೇ? ನೀನು ಆವಾಗ ಎಚ್ಚರಿಸ್ತಾ ಇದ್ದವಳು. ಹಾ. ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಟ್ಟಿ ಅಲುಗಾಡಬೇಕಿದ್ರೆ ಭಗವತ್ ಸಂಕಲ್ಪ ಬೇಕು ಎನ್ನುವ ಹಾಗೆ ಬೇಕೇ ಲೋಕಕ್ಕೆ ದೇವನು ಹಾ. ನನ್ನ ಮಾವನು ನಿನ್ನ ಅಣ್ಣನೂ ಆದಂತಹ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣ ಆಶೀರ್ವಾದವನ್ನು ಬೇಡಿಕೊಡುವ ಜೊತೆಯಲ್ಲಿ ಹಾ. ಮಾತೆಯಾದಂತಹ ನೀನು ನನ್ನನ್ನು ಹರಸಿ ರಣಕ್ಷೇತ್ರಕ್ಕೆ ಕಳುಹಿಸಮ್ಮ. ಯಾಕೆ ಹೀಗೆ ದುಡುಕು ತೀರ್ಮಾನವು ನೀನು ಕೈಗೊಳ್ಳುತ್ತಾ ಇದ್ದಿ? ನಿನ್ನ ಮಗ ಯುದ್ಧ ಕ್ಷೇತ್ರಕ್ಕೆ ಹೊರಟಿದ್ದಾನೆ. ನೀತಿ ಅಲ್ಲ ಮಗನೇ, ನೀತಿ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತು? ಯಾಕೆ? ಒಂದು ವಸ್ತನ್ನು ಕಂಡ ಕೂಡಲೇ ಮನಸೂರೆಗೊಳ್ಳುತ್ತದೆ. ಹ. ಅದು ಬೇಕು ಎನ್ನುವ ಹಾಗೆ ಮನಸ್ಸು ಬಯಸುತ್ತದೆ. ಆದ್ರೆ ಬುದ್ಧಿಪೂರ್ವಕವಾಗಿ ಯೋಚನೆ ಮಾಡದೆ ಮನಸ್ಸಿನ ಮಾತನ್ನು ಕೇಳಿಯೇ ವ್ಯವಹಾರ ಮಾಡುವವರೇ ಹೆಚ್ಚು. ಹಾಗಾಗಿ ಯಾಕೆ ಈ ರೀತಿಯ ಬುದ್ಧಿ ಬಂತು ಮಗನೇ? ಅಮ್ಮ, ನೀರಿನಲ್ಲಿ ಬಿದ್ದಂತ ಒಂದು ಇರುವೆ ಆದಷ್ಟು ಬೇಗ ದಡವನ್ನು ಸೇರಬೇಕು ಎನ್ನುವ ಹಾಗೆ ಆಶೆಯನ್ನು ವ್ಯಕ್ತಪಡಿಸದಂತೆ ಹೆಚ್ಚೇನು ಮಗನೇ, ಇಂದೋ ನಾಳೆಯೋ ಸಾಯುವಂತಹ ರುಗ್ಮ ಶೈಲಿಯಲ್ಲಿ ಮಲಗಿರುವಂತಹ ಒಬ್ಬ ರೋಗಿ ದೇವರು ಆಯುಷ್ಯವನ್ನು ಕೊಟ್ಟರೆ ಇನ್ನು 16 ದಿವಸ ಬದುಕುತ್ತೇನೆ ಎನ್ನುವ ಹಾಗೆ ಸಂತೋಷ ಪಡ್ತಾರಂತೆ. ಆದ್ರೆ ನೀನು ಮರಣದ ಅಪ್ಪುಗೆಯನ್ನೇ ಬಯಸುವುದಕ್ಕಾಗಿ ಮುಂದಾಗ್ತಾ ಇದ್ದೀಯಲ್ಲ ಮಗು. ಏನು ಕಂದ? ಮರಣ ಬರಬಾರದು ಎನ್ನುವ ಹಾಗೆ ನಾವು ದೇವರಲ್ಲಿ ಬೇಡಿಕೊಂಡ್ರು ಮರಣ ಬಾರದೆ ಉಳಿಯುವುದಿಲ್ಲ. ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದಂತಹ ವ್ಯಕ್ತಿಗೆ ಒಂದಲ್ಲ ಒಂದು ದಿವಸ ಮರಣ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಆ ಸಾವು ಎನ್ನುವುದು ಹೇಗೋ ಬರುವುದಲ್ಲಮ್ಮ. ಸಾವಿನಲ್ಲಿಯೂ ಸಾರ್ಥಕತೆ ಬೇಕು. ರಣಕ್ಷೇತ್ರದಲ್ಲಿ ಒಬ್ಬ ಮಡಿದ ಅಂತಾದ್ರೆ ಅವನಿಗೆ ವೀರ ಸ್ವರ್ಗ ಪ್ರಾಪ್ತವಾಗ್ತದೆ. ಸರಿ. ನನ್ನಂತಹ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತಹ ಹಂತಕಾರಿ ಯುವಕರು ನಾಳೆ ಬರುವಂತಹದ್ದು ಇವತ್ತೇ ಬರಲಿ, ಇವತ್ತು ಬರುವಂತಹದ್ದು ಈ ಗಳಿಗೆಯಲ್ಲಿ ಬರಲಿ ಅನ್ನೋ ಹಾಗೆ ಎದೆಯೊಟ್ಟಿ ಎದುರಿಸಬೇಕಾದ ಧರ್ಮ ತಾಯೇ. ಯಾಕೆ ಹಠವನ್ನು ಮುಂದುವರಿಸ್ತಾ ಇದ್ದೀಯ ಮಗನೇ? ಮಕ್ಕಳು ನಡೆಯುವ ಹಾದಿಯಲ್ಲಿ ಮಲ್ಲಿಗೆಯೂ ಹಸಿರಲಿ, ಕಷ್ಟ ನೋವುಗಳು ಏನೋ ಇದ್ದರೂ ತಂದೆ ತಾಯಿಗಳಿಗೆ ನಮಗಿರಲಿ ಎನ್ನುವ ಹಾಗೆ ಬಯಸುವವರು ನಾವು. ಆದ್ರೆ ಈ ಹೊತ್ತಿನಲ್ಲಿ ಚಕ್ರಿಯನ್ನು ಭೇದಿಸುತ್ತೇನೆ ಎನ್ನುವಂತ ಆಟವನ್ನು ಮಾಡ್ತಾ ಇದ್ದೀಯ. ಹೌದು. ಏನು ಸುಲಭ ಅಂತ ಭಾವಿಸಿಕೊಂಡೆ? ಏನು ಕಷ್ಟ? ಕರ್ಣಾದಿ ಶುಭಟರಿದ್ದಾರೆ ಮಗನೇ. ಕುರುಕ್ಷೇತ್ರದಲ್ಲಿರುವಂತಹ ಒಬ್ಬೊಬ್ಬರ ಸಾಮರ್ಥ್ಯವನ್ನು ಬಿಟ್ಟೆತ್ತಿ ತೋರಿಸ್ತಾ ಇದ್ದೀಯ. ಅವರು ಮಾತ್ರ ಸಮರ್ಥರು. ನಿನ್ನ ಮಗ ನಿರ್ವೀರ್ಯ ಎನ್ನುವ ಹಾಗೆ ಭಾವಿಸಿದ್ಯಾ? ಕರುಣಾದಿ ಸುಭಟಾವಳಿಯ ನಿಮಿಷಾರ್ಥದಲ್ಲಿ ಮಗನೇ ಅಸಾಮಾನ್ಯವೋ? ಇಲ್ಲ ಮಗನೇ, ನಾನು ಕೇಳಿದ್ದು ಮಾತ್ರ, ಪ್ರತ್ಯಕ್ಷವಾಗಿ ನಾನು ನೋಡಿದವಳಲ್ಲ. ನೀನು ನನ್ನ ಗರ್ಭದಲ್ಲಿ ಇರುವಾಗಲೇ ಶ್ರೀಕೃಷ್ಣ ದೇವ ಕಥೆಯನ್ನು ಹೇಳಿತ್ತು. ಕಥೆಯನ್ನು ಕೇಳುತ್ತಾ ಕೇಳುತ್ತಾ ನಿದ್ರಾಪರವಶಳಾಗಿದ್ದೆ. ಮುಂದೇನೋ ನನಗೆ ಗೊತ್ತಿಲ್ಲ. ಮನದಲ್ಲಿ ಸಂಕಲ್ಪ ಮಾಡಿದ ಕೂಡಲೇ ಹೆದರಿಕೆ ಆಗುತ್ತಾ ಉಂಟು ಮಗು. ಪ್ರತ್ಯಕ್ಷವಾಗಿ ಹೇಗಿರಬೇಕು ಹೇಳು ನೀನು? ಬೇಡ ಮಗನೇ. ಚಕ್ರ ಯುವವನ್ನು ರಚಿಸಿದವರು ಗುರು ದ್ರೋಣಾಚಾರ್ಯರು. ಅವರ ಕುಟಿಲತನಕ್ಕೆ ತಕ್ಕುದಾದಂತಹ ಮದ್ದನ್ನರಿಯುವುದಕ್ಕಾಗಿ ಹೊರಟಿದ್ದೇನೆ. ಇಲ್ಲ ಮಗನಿ, ಸಾಧ್ಯವಾಗಲಾರದು. ಏನು
ನಿನ್ನ ಓರಿಗೆಯವರ ಜೊತೆ ಚಿನ್ನಿದಾಡು ಬುಗುರಿ ಆಟ ಚೆಂಡಾಟ ಆಡಿದಷ್ಟು ಸುಲಭ ಅಂತ ಭಾವಿಸಿಕೊಂಡೆ ಏನು? ನನ್ನ ಜೊತೆಗಾರರ ಜೊತೆಯಲ್ಲಿ ಸರಸದ ಆಟವನ್ನು ಆಡಿದ ಹಾಗೆ ಆಡ್ತೇನೆ. ಇಲ್ಲ ಮಗನೇ, ಪ್ರತ್ಯಕ್ಷ ಪರಮೇಶ್ವರನೇ ಎದುರಾಗಿ ಬಂದರು ಅವರನ್ನು ಲೆಕ್ಕಿಸಲಾರರು. ಬೇಡ ಕಂದ, ಬೇಡ ಮಗನೇ, ಬೇಡ. ಅಖಂಡವಾದಂತಹ ಭೂಮಂಡಲದಲ್ಲಿ ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಆವಿರ್ಭವಿಸಿದವು ನಾನು. ಒಂದು ವಂಶದಲ್ಲಿ ಹುಟ್ಟಿದರೆ ಸಾಲದು, ಆ ವಂಶದ ಕೀರ್ತಿ ಘನತೆಯನ್ನು ಉಳಿಸಿ ಬೆಳೆಸಬೇಕಾದ ವಂಶೋದ್ಭವನ ಕರ್ತವ್ಯವಾಗಿರ್ತದೆ. ನನ್ನ ತಂದೆಯವರು ಮೂರು ಲೋಕದ ಗಂಡ ಎನ್ನುವಂತಹ ನೆಗಳತೆಗೆ ಪಾತ್ರರಾಗಿದ್ದಾರೆ. ಕೀರ್ತಿ ಎನ್ನುವಂತಹ ಕಿರೀಟವನ್ನು ಧರಿಸಿಕೊಂಡಿದ್ದಾರೆ. ಆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಪೋಣಿಸುವುದಕ್ಕಾಗಿ ಅವರ ಮಗನಾದಂತಹ ಅಭಿಮನ್ಯು ಹೊರಟು ನಿಂತಿದ್ದಾನೆ. ತಡಿಬೇಡಿ ತಾಯಿ, ರಣವನ್ನು ಜಯಿಸಿ ಬರ್ತೇನೆ. ತಮ್ಮ ಆಶೀರ್ವಾದ ನೀತಿಯಲ್ಲ ಹೋಗುದಿಂದು ಕಂದ ಕಂದ ನೀತಿಯಲ್ಲ ಹೋಗುದಿಂದು ಕಂದ ನೀವಿಯಲ್ಲ ಹೋಗುವುದಿಲ್ಲದು ಕಂದ ಕಂದ ಎನ್ನ ಕಾದಿದೆ ಹೋಗಯ್ಯ ನನಗೆ ಎನ್ನ ಕಾದಿದೆ ಹೋಗಯ್ಯ ನನಗೆ ಕಂದ ನಿಧಿಯಲ್ಲ ಹೋಗುವುದಿಂದು ಕಂದ ಕಂದ ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ ಎನ್ನುವಂತಹ ಹಠವನ್ನೇ ನೀನು ಮಾಡ್ತಾ ಇದ್ದೆ. ನಿನ್ನ ಹೆಸರೇ ಸೂಚಿಸುತ್ತಾ ಅಭಿಮನ್ಯು ಯಜ್ಞ ಕುಂಡದಲ್ಲಿ ಊರ್ಧಮುಖವಾಗಿ ಜ್ವಲಿಸುವಂತಹ ಅಗ್ನಿಗೆ ಅಭಿಮನ್ಯು ಅಂತ ಕರಿ. ಕಂದ, ನೀತಿ ಯಾವುದು ಅನೀತಿ ಯಾವುದು, ಧರ್ಮ ಯಾವುದು ಅಧರ್ಮ ಯಾವುದು ಏನು ತಿಳಿಯದಷ್ಟು ಹೆಡ್ಡಳಂತ ಭಾವಿಸಿಕೊಂಡೇ ಏನು ಮಗನೇ? ಕಂದ, ಚಕ್ರವ್ಯೂಹ ಈಗ ನಿರ್ಮಾಣವಾಗಿದೆ. ಈ ವಿಷಯ ಇಲ್ಲಿ ಯಾರಿಗೂ ತಿಳಿದಿಲ್ಲ ಅಂತ ಭಾವಿಸಿಕೊಂಡೇ ಏನು ಮಗನೇ? ಯಾರಿಗೆ ತಿಳಿದಿದೆ? ಚಕ್ರವ್ಯೂಹವನ್ನು ಭೇದಿಸುತ್ತೇನೆ ಎನ್ನುವ ಹಾಗೆ ಹೋದನ ಭೀಮಸೇನ ಬೆನ್ನು ಹಾಕಿ ಹಿಂದೆ ತಿರುಗಿ ಬಂದನು ಮಗನೇ. ಸಾಮಾನ್ಯದವಂತ ಭಾವಿಸಿಕೊಂಡೇ ಏನು ಮಗನೇ? ಕೇವಲ ದೇಹ ಬಲವಲ್ಲ, ದೈವೀ ಸಂಭೂತ ಆತ್ಮ. ಕಂದ, ಅದೋ ಇಲ್ಲಿ ನಿನ್ನ ತಂದೆ ಅರ್ಜುನ ದೇವ ಪಾಶುಪತಾಸ್ತ್ರವನ್ನು ಗೆದ್ದು ತಂದ ಹೊತ್ತಿನಲ್ಲಿ ಆಡಿದರಂತೆ ಧರ್ಮರಾಜರು. ಅರ್ಜುನ ದೇವ ಪಾಶುಪತಾರ್ಥವನ್ನು ಗೆದ್ದು ತಂದ. ಭೀಮಸೇನ ನಿನ್ನಿಂದೇನು ಸಾಧ್ಯವಾಗಲಿಲ್ಲ ಎನ್ನುವ ಹಾಗೆ ಸಿಟ್ಟುಗೊಂಡಂತಹ ಭೀಮಸೇನ ಕೈಯಲ್ಲಿರುವಂತಹ ಗದೆಯನ್ನು ಅಂಬರಕ್ಕೆ ಎಸೆದನಂತೆ. ಅದು ಕೆಳಗೆ ಬೀಳುವುದರೊಳಗೆ ಪರಮೇಶ್ವರನು ಪ್ರತ್ಯಕ್ಷವಾಗಬೇಕು ಎನ್ನುವ ಹಾಗೆ. ಇಲ್ಲದಿದ್ದರೆ ಆ ಗದೆಗೆ ನನ್ನ ಶಿರವನ್ನು ಕೊಟ್ಟು ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ ಎನ್ನುವ ಹಾಗೆ. ಆ ಗದೆ ಕೆಳಗೆ ಬೀಳುವುದರೊಳಗೆ ಆ ಪರಮೇಶ್ವರನು ಪ್ರತ್ಯಕ್ಷನಾದನಂತೆ ಮಗನೇ. ಅಂತಹ ದೈವಾಂಶ ಸಂಭೂತನಾದಂತಹ ಭೀಮಸೇನ ಬೆನ್ನು ಹಾಕಿ ಹಿಂದೆ ತಿರುಗಿ ಬಂದಿದ್ದಾನಂತ ತಿಳಿದ್ರೆ ನೀನೇನ ಮಗು? ಅವನಿಗಾಗಲಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಇನ್ನೊಬ್ಬರು ಪ್ರಯತ್ನ ಮಾಡಬಾರದು ಎನ್ನುವಂತಹ ನೀತಿಯೇನಿಲ್ಲವಲ್ಲ? ಬೇಡ ಮಗನೇ. ಕಂದ, ಲೋಕವನ್ನು ಗೆದ್ದವನು ಕಾರ್ತವೀರ್ಯ.
ಅವನನ್ನು ಕೊಂದವನು ಭಾರ್ಗರವ. ಅವನನ್ನೇ ಜಯಿಸಿದವರು ನಿನ್ನ ಅಜ್ಜನಾದಂತಹ ಭೀಷ್ಮಾಚಾರ್ಯ. ಒಂದೊಮ್ಮೆಲೆ ನನ್ನನ್ನು ಕರೆದು ಈ ನಮ್ಮ ಶಶಿವಂಶಕ್ಕೆ ಎಂತಹ ಮಗನನ್ನು ಕೊಟ್ಟೆ ಸುಭದ್ರ ಎನ್ನುವ ಹಾಗೆ, ನೀನಪ್ಪನೇ ಭಾರತ ರತ್ನ ಎನ್ನುವ ಹಾಗೆ ಹಾಡಿ ಹೊಗಳಿದ್ರು ಕಂದ. ಆ ಪ್ರಶಸ್ತಿಯ ಗೌರವವನ್ನು ಉಳಿಸಬೇಕೋ ಬೇಡುವ ನಾವು? ಬೇಕು ಮಗನೇ. ಆದ್ರೆ ಇಷ್ಟರವರೆಗೆ ನಿನ್ನನ್ನು ಯುದ್ಧ ಕ್ಷೇತ್ರಕ್ಕೆ ನಾನು ಕಳುಹಿಕೊಟ್ಟಿದ್ದೇನೆ, ತಡೆಯಲಿಲ್ಲ. ಇಂದು ಹೋಗಬೇಡ ಅಂತ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಏನಮ್ಮ? ಕಂದ, ನಿನ್ನ ತಂದೆ ಅರ್ಜುನ ದೇವ ರಣಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡಿ ಮನೆಗೆ ಹಿಂತಿರುಗುವರೆ ನನಗೆ ಆಯಾಸವಾಯಿತು ಅಂತ ಹೇಳುವುದಿಲ್ಲ. ನಮ್ಮ ಮಗ ಅಭಿಮನ್ಯು ಇಂದು ಯುದ್ಧ ಕ್ಷೇತ್ರದಲ್ಲಿ ಏನು ಮಾಡಿದ ಸುಭದ್ರ ಅಂತ ಕೇಳ್ತಾರೆ. ಹೇಳು ಕುಮಾರ, ಅವರಿಗೆ ನಾನು ಏನು ಉತ್ತರವನ್ನು ಕೊಡಲಿ? ಹೇಳು ಮಗನೇ. ಸುಲಭವಾದ ಉತ್ತರವನ್ನು ತಾವು ಕೊಡಬೇಕು. ಒಂದು ವೇಳೆ ತಂದೆಯವರು ಸನಿಹದಲ್ಲಿ ಇರುತ್ತಿದ್ರೆ ಚಕ್ರವ್ಯೂಹವನ್ನು ಭೇದಿಸುವಂತಹ ಒಂದು ಕಾಯಕ ನನ್ನ ಪಾಲಿಗೆ ಒದಗಿ ಬರ್ತಾ ಇರಲಿಲ್ಲ. ತಂದೆಯವರು ಬಂದಾಕ್ಷಣ ನಾನು ಯುದ್ಧ ಕ್ಷೇತ್ರಕ್ಕೆ ಹೋಗಿದ್ದೇನೆ ಎನ್ನುವಂತಹ ವರ್ತಮಾನ ತಿಳಿದರೆ ಸಾಕು, ನಾನು ಮಾಡಬೇಕಾದಂತಹ ಕರ್ತವ್ಯವನ್ನು ಮಗ ಮಾಡುವುದಕ್ಕೆ ಹೊರಟಿದ್ದಾನಲ್ಲ, ಫಲ ಭೇಷ್ ಎನ್ನುವ ಹಾಗೆ ಸಂತೋಷವಾದಿತ್ತು ತಾಯಿ. ಆಗ್ಲಿ ಕುಮಾರ, ನಿನ್ನ ದೊಡ್ಡಮ್ಮ ದ್ರೌಪದಿ ಅತಿರಥ ಮಹಾರಥ ಎನಿಸಿಕೊಂಡಿರುವಂತಹ 5 ಮಕ್ಕಳಿಗೆ ಜನ್ಮವನ್ನು ಕೊಟ್ಟರು. ಅತೀಯವಾದಂತಹ ಪ್ರೀತಿ ವಾತ್ಸಲ್ಯ ನಿನ್ನ ಮೇಲೆ ಕಂದ. ಒಂದೊಮ್ಮೆಲೆ ಬಂದು ಅಭಿಮನ್ಯು ಎಲ್ಲಿಂದ ಕೇಳಿದ್ರೆ ನಾನು ಏನಂತ ಉತ್ತರವನ್ನು ಕೊಡಲಿ? ಹೇಳು ಕುಮಾರ. ಯುದ್ಧ ಆಗಬೇಕೆನ್ನುವ ಹಾಗೆ ಅವರದ್ದೇ ಸಂಕಲ್ಪ ಇತ್ತು. ಯಾಕಂದ್ರೆ ತುಂಬಿದ ಸಭೆಯಲ್ಲಿ ಮಾನಾಪಹಾರ ಆಗುವಂತಹ ಸಂದರ್ಭ. ಶಪಥಬದ್ಧರಾದವರು ಮುಂದೆ ನಡೆಯುವ ಸಂಗ್ರಾಮದಲ್ಲಿ ತಕ್ಕುದಾದಂತಹ ಶಿಕ್ಷೆಯನ್ನು ತಾವು ಅನುಭವಿಸುವುದಕ್ಕಿದ್ದೀರಿ ಎನ್ನುವ ಹಾಗೆ. ಹಾಗಿದ್ರೆ ಅಂತಹ ಶಪಥ ಈಡೇರಬೇಕು ಅಂತ ಆದ್ರೆ ನಮ್ಮಂಥವರು ಪ್ರಯತ್ನ ಪಡಲೇಬೇಕು ತಾಯೇ. ಆಗ್ಲಿ ಹೇಳ್ತೇನೆ ನಾನು. ಆದ್ರೆ ಈ ಹೊತ್ತಿನಲ್ಲಿ ನಿನ್ನ ಮಡದಿ ಉತ್ತರೆ ತುಂಬ ಗರ್ಭಿಣಿ ಓಡೋಡಿಕೊಂಡು ಬಂದು, ಅತ್ತೆ ನನ್ನ ಮುತ್ತೈದತನ ಎಲ್ಲಿಂದ ಕೇಳಿದೆ ನಾನು ಏನಂತ ಉತ್ತರವನ್ನು ಕೊಡುವುದು? ಹೇಳು ಕಂದ, ಹೇಳು ಕುಮಾರ. ಏನಮ್ಮ ಹಗ್ಗವಿಲ್ಲದೆ ಕಟ್ಟುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಯಾಕೆ? ಉತ್ತರೆ ಅಂತರಂಗ ಏನೇನುವುದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದಂತಹ ಗಂಡ ನಾನಲ್ಲ. ನಿಮ್ಮಲ್ಲಿಗೆ ಬರುವ ಮೊದಲಾಗಿ ಉತ್ತರೆಯ ಬಳಿಗೆ ಹೋಗಿ ಸಮಸ್ತ ವಿಚಾರವನ್ನು ತಿಳಿಸಿ ಮಂಗಳಾರತಿಯನ್ನು ಬೆಳಗಿಸಿಕೊಂಡು ಆ ಬಳಿಕ ತಮ್ಮ ಸಮ್ಮುಖಕ್ಕೆ ಬಂದಿದ್ದೇನಮ್ಮ. ಓಹೋ, ಶಾಬಾಸ್ ಕುಮಾರ್. ತಾಯಿಗೆ ಉತ್ತರವನ್ನು ಕಳಿಸಿಕೊಟ್ಟೆ. ಆಗ್ಲಿ ಮಗ, ಇವರಿಗೆಲ್ಲರಿಗೆ ಉತ್ತರವನ್ನು ಕೊಡಬೇಕಾದ್ರೆ ನಿನ್ನ ಎತ್ತವೇ ಇರಬೇಕಲ್ವೇ ಮಗನೇ? ಇರಲೇಬೇಕು ತಾಯಿ. ಕಂದ, ಓ ಕೊನೆಯದಾಗಿ ಒಂದು ಮಾತನ್ನು ಕೇಳ್ತೇನೆ ಮಗನೇ. ಏನಮ್ಮ? ನನ್ನ ಆಸೆಯನ್ನು ಪೂರೈಸಿ ಕೊಡ್ತೀಯ ಮಗನೇ, ಆಸೆಯನ್ನು ಪೂರೈಸಿ ಕೊಡ್ತೀಯ. ನಿಮ್ಮ ಆಶೆಯನ್ನು ಪೂರೈಸಿಕೊಡಲೇಬೇಕಾದ ಪುತ್ರ ಧರ್ಮ. ಒಂದು ವೇಳೆ ತಂದೆ ತಾಯಂದಿರ ಆಶೆಯನ್ನು ಈಡೇರಿಸದೇ ಇದ್ರೆ ಅವರು ಪುತ್ರರಲ್ಲ, ಶತ್ರುಗಳು. ನೀವು ಬಾಯಲ್ಲಿ ಹೇಳಬೇಕಾದಿಲ್ಲ ತಾಯಿ. ಕಾಲಲ್ಲಿ ತುಳಿದು ತೋರಿಸು, ತಲೆಯಲ್ಲಿ ಹೊತ್ತು ಮಾಡುವುದಕ್ಕೆ ಸಿದ್ಧನಿದ್ದೇನೆ. ಏನಾಗಬೇಕಮ್ಮ? ಕಂದ, ಓ ಕ್ಷೇತ್ರಕ್ಕೆ ನೀನು ಹೊರಟು ನಿಂತ ಇದೇನಿದು ಮಗನೇ? ಕಠಾರಿ. ಅದಕ್ಕಾಗಿ ಶತ್ರುಗಳ ಕತ್ತನ್ನು ಕತ್ತರಿಸಿ ಅವರ ರುಂಡವನ್ನು ಚಕ್ಕಾಡ್ತೇನಮ್ಮ. ಕಂದ, ಯುದ್ಧ ಕ್ಷೇತ್ರಕ್ಕೆ ಹೋಗುವುದು ಬೇಡ, ಹೋಗದಿರು ಎನ್ನುವ ಹಾಗೆ ನಿನ್ನ ಜೀವನದಲ್ಲಿ ತಡೆಯುವಂತಹ ಪ್ರಥಮ ವೈರಿ ನಾನೇ.